ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ, ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಾಯಿತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ರೆಡಿಯಾಗಿದ್ದೀವಿ. ಹಾಗೆಯೇ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ ಡಿ ಮಾರ್ಟ್ ಮುಂದೆಗಡೆನೇ ಬಂದಿದ್ದು. ಹಾಗಾಗಿ ಸ್ವಲ್ಪ ಏನೇನು ಖಾಲಿಯಾಗಿತ್ತೋ ಅದನ್ನು ತಗೊಂಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದೀವಿ. ಸೊ ನಾವು ದಿನಸಿ ತರೋಕ್ಕೆ ಅಂತಲೇ ಹೋಗೋದಿಲ್ಲ ಯಾವಾಗೂ ಡಿ ಮಾರ್ಟ್ಗೆ. ಆ ಕಡೆ ಏನಾದರೂ ಕೆಲಸ ಇತ್ತು ಅಂತ ಹೋದರೆ ಬರಬೇಕಾದ್ರೆ ಹಂಗೆ ತೊಗೊಂಡು ಬರ್ತೀವಿ. ದಿನಸಿ ಏನು ಖಾಲಿ ಆಗಿರಲಿಲ್ಲ, ಯಾವ್ದ್ಯಾವುದು ಖಾಲಿಯಾಗಿತ್ತೋ ಅದನ್ನು ಮಾತ್ರ ತೊಗೊತಾ ಇದ್ದೀವಿ ಅಷ್ಟೇ. ಡಿ ಮಾರ್ಟ್ಗೆ ಹೋಗ್ಬಿಟ್ವಿ ಅಂದರೆ 5 ತಗೊಬರಕ್ಕಂತ ಹೋಗಿರ್ತೀವಿ, 5 ಐಟಮು. ಅಲ್ಲಿ 10 ಐಟಮ್ ತೊಗೊಬಂದಿರ್ತೀವಿ, ಹಂಗಾಗ್ಬಿಡುತ್ತೆ. ಅಲ್ಲಿ ನಮ್ಮ ಕಣ್ಣೆದುರಿಗೆ ಏನೇನು ಬೇಕೋ ಎಲ್ಲನೂ ಇಟ್ಟಿರ್ತಾರೆ ಅಲ್ವಾ. ಡೆಕೋರೇಷನ್ ಐಟಮ್ ಆಗಿರ್ಬೋದು, ಇಲ್ಲ ಏನಾದರೂ ತಿನ್ನೋ ಐಟಮ್ಸು, ಇದರ ಕಿಚನ್ ರೂಮ್ಗೆ ಏನಾದರೂ ಡೆಕೋರೇಷನ್ ಐಟಮ್ಸ್ಗಳು ಆ ಥರದ್ದವೆಲ್ಲ ಇಟ್ಟಿರ್ತಾರಲ್ವ ಡಿ ಮಾರ್ಟಲ್ಲಿ. ನೋಡಿದ ತಕ್ಷಣ ಒಂಥರ ಇನ್ಸ್ಪ್ರೆಸ್ ಆಗಿಬಿಡುತ್ತೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ನಾನಂತೂ ಈ ಸತಿ ಏನೂ ಆ ಥರ ತೊಗೊಂಬರಲಿಲ್ಲ. ಏನೇನು ಖಾಲಿಯಾಗಿತ್ತೋ ಅದನ್ನು ಮಾತ್ರ ತೊಗೊಬಂದೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಸುಮ್ಮನೆ ತೊಗೊಬಂದು ಮನೆಗೆ ಸುಮ್ಮನೆ ಉಟ್ಕೊತೀಯಾ, ಏನು ನೆಸೆಸಿಟಿ ಐತೆ ಅದನ್ನು ಮಾತ್ರ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹಾಗಾಗಿ ದಿನಸಿ ಮಾತ್ರ ತೊಗೊತಾ ಇದ್ದೀನಿ. ಡಿ ಮಾರ್ಟ್ಗೆ ಹೋದರೆ ಹಂಗೆ ಆಗುತ್ತೆ ನನಗೆ ಯಾವಾಗ್ಲೂ. ಅಲ್ಲಿ ಕಣ್ಣೆದುರಿಗೆ ಇಟ್ಬಿಟ್ಟಿರ್ತಾರಲ್ಲ, ತೊಗೋಬೇಕು ಅಂತ ಅನಿಸುತ್ತೆ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತವಲ್ವ, ಹಾಗಾಗಿ. ಹಾಗೆಯೇ ಮತ್ತು ಇದು ಕಾಲರ್ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತಲ್ವ, ಈ ಥರ ಡಸ್ಟ್ಬಿನ್ ತಗೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಆಲ್ರೆಡಿ ಮನೆಯಲ್ಲಿತ್ತು, ಆದರೆ ಈ ಥರದ್ದಿರಲಿಲ್ಲ, ನಾರ್ಮಲ್ ಡಸ್ಟ್ಬಿನ್ ಇತ್ತು. ಇದು ಓಪನ್ ಆಗುತ್ತಲ್ವ, ಈ ಥರದ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಇದು ಕಸ ಹಾಕ್ಬಿಟ್ಟು ತೊಗೊಂಡೋಗಿ BBMP ಗಾಡಿ ಬಂದಾಗ ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಷ್ಟಕ್ಕದೇ ಆಟೋಮೆಟಿಕ್ ಓಪನ್ ಆಗುತ್ತೆ ಅಲ್ವ ಕಾಲರ್ ಪ್ರೆಸ್ ಮಾಡಿದ್ರೆ. ಅಲ್ಲಿ ಸುರುವೋದಕ್ಕೆ ಮತ್ತು ಆಮೇಲೆ ಒಡೆದೋಗ್ಬಿಡುತ್ತೆ ಅದು ಹಾಕ್ತಾ ತೆಗಿತಾ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಮತ್ತು ಡಸ್ಟ್ಬಿನ್ಗೆ ಕವರ್ ಹಾಕ್ಬಿಟ್ಟು ಆ ಕವರ್ ಒಳಗಡೆ ಹಾಕ್ಬೋದು ಹಸಿ ಕಸನ. BBMP ಗಾಡಿಯವರು ಕವರ್ ತಗೊಳ್ಳೋದಿಲ್ಲ, ಬರೀ ಹಸಿ ಕಸ ಮಾತ್ರ ತೊಗೊತಾರೆ. ಹಾಗಾಗಿ ಕವರ್ ತೊಗೊಂಡೋಗಿ ಮತ್ತೆ ಅದರಲ್ಲಿ ಗಾಡಿಯಲ್ಲಿ ಸುರುವುದಕ್ಕೆ ಆಗೋದಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಏನು ತೊಗೊಳ್ಳಿಲ್ಲ. ಮನೆಯಲ್ಲಿದೆ ಆಲ್ರೆಡಿ ಡಸ್ಟ್ಬಿನ್ನು, ಅದೇ ಸಾಕು ಅಂತ ಹೇಳ್ಬಿಟ್ಟು ನಾರ್ಮಲ್ ಡಸ್ಟ್ಬಿನ್ನೇ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಮತ್ತು ಈಗ ಎಲ್ಲವನ್ನು ತೊಗೊಂಡಿದ್ದೀವಿ, ಏನೇನು ಖಾಲಿ ಆಗಿತ್ತು ಅದನ್ನು ಮಾತ್ರ ತೊಗೊಂಡು ಮತ್ತು ಈಗ ಬಿಲ್ ಹಾಕಿಸ್ತಾ ಇದ್ದೀವಿ. ಹಾಕ್ದಾ? ಬ್ಯಾಗು ನಿಕ್ಕ ಅನ್ಕೊಂಡ್ವಿ, ಹಂಗೆ ಒಳಗೆ ತಗೊಂಡು ಹೋದ್ವಿ. ಇಲ್ಲದಿದ್ರೆ ಬ್ಯಾಗ್ ನೆನಪಾಗ್ತಿತ್ತು. ಸೋಂಪು ಪುಡಿ ಹೋದಂಗೆಲ್ಲ ಸೋಂಪು ಪುಡಿ ಫಸ್ಟ್ ಕೈ ಹೋಗ್ಬೇಕು ನಿಮ್ಮ ಅವನಿಗೆ. ಚೆನ್ನಾಗಿರೋದು ಗೊತ್ತಾಗಿದೆ. ಸೋಂಪು ಪುಡಿ, ಹಾಗೆ ಪಾಪ್ಕಾರ್ನ್ 3, ಪಾಪ್ಕಾರ್ನ್ 3, ಒಂದು ಬಟರು 3, 2 ಚಿಲ್ಲಿ, ಸಕ್ಕರೆ 1 kg, ಉಪ್ಪಿನ ಪ್ಯಾಕೆಟ್ಗಳು 3, ಆಯಿಲ್ 4 ಪ್ಯಾಕೆಟ್, ಮತ್ತು ಇದು ಕಡಲೆ ಉರ್ಗಡ್ಲೆ ಅಲ್ಲಿ ಇರಲಿಲ್ಲ, ಅಂಗಡಿ ತಗೊಂಡ್ಬರ್ಬೇಕು ಸರ್. ಇದು ತಗೊಂಡು ತೊಗೊಂಡು ಮಂಡಕ್ಕಿ ಮಿಕ್ಚರು ಇಲ್ಲ ಅಂಗಡಿ ತಗೊಬರೋಣ ಅಂತ ಬಂದು. ಇದು ಉರ್ಗಡ್ಲೆ, ಇಷ್ಟಕ್ಕೆ ಎಷ್ಟು 600 ಚಿಲ್ಲರೆ. ನೋಡೋಕ್ಕೆ ಎಷ್ಟೇ ಒಂದು 2-3 ಐಟಮ್ 9 ಹಾಕೊಂತೈತೆ ಎಷ್ಟು. ಅದೇ ಆಯಿಲ್ದೆ ಸ್ವಲ್ಪ ಜಾಸ್ತಿ, 13 ರೂಪಾಯಿ ಅಲ್ಲ ಆಯಿಲ್.
ಸಂಪಿಗೆ ಏನು ಮಾಡ್ತಾ ಫಿಲಮ್ ನೋಡ್ತಾ ಇದೆಯಾ? ಇವಾಗ ಫಿಲಮ್ ನೋಡು. ಹಾಂ ಹೆಲ್ಮೆಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀವಿ ಡಿಮಾರ್ಟಲ್ಲಿ ತಗೊಂಬರಕ್ಕೆ ಹೋಗವ್ರೆ. ಇಷ್ಟೊಂದೆಲ್ಲ ಇತ್ತು. ಹೆಲ್ಮೆಟ್ ಸಿಗ್ತಾ? ಅಲ್ಲ ಡಿಮಾರ್ಟ್ಗೆ ಹೋಗಿ ಹೆಲ್ಮೆಟ್ ಅಲ್ಲ ಬಿಟ್ಬಿಟ್ಟು ಹಂಗೆ ಬಂದಿದೆಯಲ್ಲ. ಹಾಂ ಏನಿದು ಮಂಡಕ್ಕಿ ಮಿಚ್ಚರ್? ಚೇತು ಅಮ್ಮ ಫೋನ್ ಮಾಡ್ತೈತೆ ಕಣ, ತಗ ನಿಂದು ಮಿಚ್ಚರು ಮಂಡಕ್ಕಿ ಅಂತಿದ್ದಲ್ಲ, ಚೆನ್ನಾಗಿರುತ್ತಿದ್ದು ಗೊತ್ತಾ? ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮಿಚ್ಚರು. ಲೂಸ್ಗಿಂತಲೂ ಇದು ಚೆನ್ನಾಗಿರುತ್ತೆ. ಮತ್ತು ನಮ್ಮ ಚೇತು ತಿನ್ನೋದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡು ಅಂತ ಕೇಳ್ತಾ ಇದ್ದ. ಅವ್ನಿಗೆ ಯಾವಾಗಲೂ ಏನಾದರೂ ಒಂದು ಸ್ನ್ಯಾಕ್ಸ್ ಇರಲೇಬೇಕು. ಚಿಕ್ಕ ಮಕ್ಳು ತಿಂತಾರಲ್ಲ ಹಂಗೆ ಏನಾದರೂ ಒಂದು ಇರಬೇಕು. ಮತ್ತು ಮಂಡಕ್ಕಿ ತೊಗೊಬಂದಿದ್ದಲ್ವ, ಹಂಗೆ ಅವನ್ನ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ, ಕಡಲೆ ಬೀಜ, ಬೆಳ್ಳುಳ್ಳಿ, ಹಾಗೆ ಒಣಮೆಣ್ಸಿನ್ಕಾಯಿ, ಅರಿಶಿನ, ಉಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಯಿಲ್ನ ಸೇರಿಸ್ಕೊಂಡು ಮತ್ತು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಕರಿಬೇವಿನ ಸೊಪ್ಪು ಡ್ರೈ ಕರಿಬೇವಿನ ಸೊಪ್ಪಲ್ವ, ಫಸ್ಟ್ಗೆ ಹಾಕೊಂಡ್ಬಿಟ್ರೆ ಎಲ್ಲ ಸೀದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಹಾಗೆ ಕಲ್ಲರಿಗೋಸ್ಕರ ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಹುರ್ಗಡ್ಲೆ ಇತ್ತಲ್ಲ, ಅದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದ ನಂತರ ಸೇರಿಸ್ಕೊಂಡಿದ್ದೀನಿ. ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಕಡಲೆಬೀಜ ಜೊತೆಗೆ ಅದೊಂಥರ ಸೀದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಫುಲ್ ಆಫ್ ಮಾಡಿದ್ದಾದಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಹಿಂಗೆ ಬಿಸಿ ಆಗಬೇಕು ಅಷ್ಟೇ, ಹಂಗಾದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮುಂಚೆ ಹಾಕ್ಕೊಂಡ್ರೆ ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಮತ್ತು ಅದು ಎಲ್ಲವನ್ನು ಒಗ್ಗರಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದು ಕೂಡ ಆಯಿತು. ಈಗ ಅವ್ರಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ. ಮಂಡಕ್ಕಿ ಜೊತೆಗೆ ಮಿಕ್ಚರ್ನ ಮೇಲೆ ಉದುರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹಂಗಾಗಿ ಉದುರಿಸ್ಕೊಟ್ಟೆ. ಮತ್ತು ಬೆಳಗ್ಗೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಲ್ವಾ, ಬೆಳಗ್ಗೆ ರಾಯರಿಗೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬೇಗ ಹೋಗಿದ್ದೆ. ನಾನೆಲ್ಲ ಒರೆಸಿ ಸ್ನಾನ ಮಾಡಿ ಮಾತ್ರ ಹೋಗಿದ್ದೆ, ಪೂಜೆ ಮಾಡಿರಲಿಲ್ಲ. ಸಾಯಂಕಾಲ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಹೋಗಿದ್ದೆ. ಮತ್ತು ಇವಾಗ ಸಾಯಂಕಾಲ ಕೈ ಕಾಲು ಮುಖ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫೋಟೋ ಎಲ್ಲ ಒರೆಸ್ಬಿಟ್ಟು ಬೊಟ್ಟಿಟ್ಟು ಹೂವು ಇಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಅಲ್ವಾ, ಹಂಗಾಗಿ ಈಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಬೇಗ ಬೇಗ ಅಡುಗೆ ಕೂಡ ಮಾಡಬೇಕು. ಈಗ ನಮ್ಮ ಚೇತು ಡ್ಯೂಟಿಗೆ ಹೋಗ್ಬೇಕು, ಅವನು ರೆಡಿ ಆಗ್ತಾಯಿದ್ದ. ಅವನು ರೆಡಿ ಆಗೋ ಅಷ್ಟರೊಳಗೆ ಅಡುಗೆ ಸಹ ಮಾಡಬೇಕು. ಅವನು ಊಟ ಮಾಡಿಕೊಂಡು ಅದಾದಮೇಲೆ ಹೋಗ್ತಾನೆ. ನಮ್ಮ ಬಿಲ್ಡಿಂಗ್ ಮುಂದೆಗಡೆನೇ ಪ್ರತಿ ವರ್ಷವೂ ಗಣೇಶನ ಕೂರಿಸ್ತಾರೆ. ಸೊ ಈ ವರ್ಷ ಸಹ ಕೂರಿಸ್ತಾ ಇದ್ದಾರಲ್ವ, ಹುಲ್ಲಂತೂ ಸಖತ್ತು ಬೆಳೆದಿತ್ತು, ಹಂಗಾಗಿ ಹುಲ್ಲನ್ನೆಲ್ಲ ಕಿತ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಗಣೇಶನ ಹಬ್ಬನ ಆಚರಿಸ್ತಾರೆ. ಶಾಮಿಯಾನೆಲ್ಲ ಹಾಕ್ಬಿಟ್ಟು ಮತ್ತು ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಗಣೇಶನ ಹಬ್ಬನ ಮಾಡ್ತಾರೆ. ಸೊ ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಎಲ್ಲ ಕಿತ್ಬಿಟ್ಟು ಎಲ್ಲ ಹುಲ್ಲೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ನಾಳೆ ಶಾಮಿಯಾನ ಹಾಕ್ತಾರೆ ಅಂತ ಅನಿಸುತ್ತೆ, ಹಂಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಸೊ ವ್ಲಾಗು ಇಷ್ಟ ಆಗಿರುತ್ತೆ. ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.